ಕೊಟ್ಟಿದೆ. ಇನ್ನೊಂದು 10 ನಿಮಿಷದಲ್ಲಿ ಅಬ್ಸರ್ವ್ ಮಾಡ್ತೀರಿ. ಹೌದು, ಇಲ್ಲಿ 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ ಇದೆ. 500 ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ. ಹಿಪ್ಪರಗಿ ಬ್ಯಾರೇಜದ ಗೇಟ್ ಕಿತ್ತು ಹೋಗಿ 2 ತಿಂಗಳಾಗಿದೆ. 2 TMC ನೀರು ಪೋಲಾಗಿ ಹೋಗಿದೆ. ಸುಮಾರು 700 ಹಳ್ಳಿಗಳ ಜನರ ಕುಡಿ ಮತ್ತು ಜಾನುವಾರುಗಳಿಗೆ ಕುಡಿತಕ್ಕಂಥ ವ್ಯವಸ್ಥೆ. ಅದರ ಜೊತೆಗೆ ಇವತ್ತು ಸುಮಾರು 3 ಲಕ್ಷ ಹೆಕ್ಟರ್ ಬೆಳೆ ಹಾನಿ ಆಗ್ತಾ ಇದೆ. ಇಂಥ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಚರ್ಚೆ ನೀವು ತಗೊಳ್ಳದೇ ಇರತಕ್ಕಂಥದ್ದು ಇದು ವಿಷಾದನೆ ಅಂತಲೂ ಕೂಡ ಹೇಳಬೇಕಾಗ್ತದೆ. ಓಕೆ, ಯಾಕಂತಂದ್ರೆ ಇದಕ್ಕೆ ಪರಿಹಾರ ಒಂದು, ಆ ಡ್ಯಾಮಿನ ಗೇಟ್ಗಳನ್ನು ಹೊಸದಾಗಿ ಜೋಡಿಸ್ಬೇಕು. ಎರಡನೇದು, ಮಹಾರಾಷ್ಟ್ರದಿಂದ ನೀರು ತರಬೇಕು. ನಾವು ಮಹಾರಾಷ್ಟ್ರದಿಂದ ನೀರು ತೆಗೆದೇ ಹೋದರೆ ಸುಮಾರು 25 ಲಕ್ಷ ಜನರಿಗೆ ಕುಡಿ ನೀರಿನ ಸಮಸ್ಯೆ ಇದೆ. ಸುಮಾರು 5 ಲಕ್ಷ ಎಕರೆ ಜಮೀನದಲ್ಲಿರ್ತಕ್ಕಂಥ ಬೆಳೆ ನಾಶ ಆಗ್ತಾ ಇದೆ. ನಾನು ಆ 3 ತಿಂಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಇದನ್ನೊಂದು ಚರ್ಚೆ ಮಾಡೋಣ, ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅಂತೇಳಿ. ಬಹುಶಃ ಇದು ದುರ್ದೈವದ ಸಂಗತಿ ಅಂತಲೇ ನಾನು ಹೇಳಬೇಕಾಗುತ್ತೆ. ಏನು ಮಾಡ್ಬೇಕು ಹೇಳಿ? ತಮ್ಮ ಚೇಂಬರ್ಗೆ ಬಂದು ನಾನು 3 ಬಾರಿ ಈ ಸಲನೂ ಭೇಟಿಯಾದೆ. ಕಳೆದ ಅಧಿವೇಶನದಲ್ಲಿನೂ ಕೂಡ 3 ಬಾರಿ ಭೇಟಿಯಾಗಿ ಇದನ್ನು ಅಜೆಂಡಾಕ್ಕೆ ಹಾಕ್ತೀರಿ. ಕೊನೆಗಳಿಗೆ ಒಳಗೆ ಇದು ಸ್ಲಿಪ್ ಆಗಿ ಹೋಗುತ್ತೆ. ಆ ಭಾಗದ ಜನರಿಗೆ ಉತ್ತರ ಏನು ಕೊಡೋದು? ನೀವು ಯಾವುದೇ ಕೆಲಸಕ್ಕೆ ಬಾರದ ವಿಷಯಗಳನ್ನು 1 ಗಂಟೆ 2 ಗಂಟೆ ಚರ್ಚೆ ಕೊಡ್ತೀರಿ. ಇಂಥ ಲಕ್ಷಾಂತರ ಜನರ ಕುಡಿ ನೀರಿನ ಸಮಸ್ಯೆ ಬಗ್ಗೆ ನೀವು ಗಂಭೀರತೆಯನ್ನು ತಗೊಳ್ಳದೆ ಹೋದ್ರೆ ಏನು ಮಾಡ್ಬೇಕು ಹೇಳಿ? ಓಕೆ, ಆಯ್ತಮ್ಮ. ಈಗ ಒಂದು ಸೆಕೆಂಡ್ ಏನಾಗಿದೆ, ತಾವೇನು ವಿಚಾರ ಇದೆ 69 ಕೊಟ್ಟಿದ್ದೀರಿ, ಎಲ್ಲವೂ ಕೂಡ ಮಹತ್ವದ ವಿಚಾರ ಕೊಟ್ಟಿದ್ದಾರೆ. ಯಾರ್ದು ಫಸ್ಟ್ ಕೊಟ್ಟಿದ್ದಾರೆ ಅವ್ರದ್ದು ಫಸ್ಟ್ ಅದರಲ್ಲಿ ಆಗಿದೆ. 2 ವಿಚಾರ ಚರ್ಚೆ ಆಯಿತು 69ನಲ್ಲಿ. 3, ಒಂದು ಬೆಂಗಳೂರಿದ್ದು, ಮತ್ತು ಇನ್ನೊಂದು ಹೆಲ್ತಿಗೆ ಸಂಬಂಧಪಟ್ಟಾಗೆ, ಮತ್ತು ಫುಡ್ಡಿಗೆ ಸಂಬಂಧಪಟ್ಟಾಗೆ. ಆರ್ಡರ್ ಯಾರು ಮೊದಲು ಕೊಟ್ಟಿದ್ದು ಆರ್ಡರ್ ಆಗಿ ಬಂದದ್ದು, ನಿಮ್ಮದು ಕೂಡ ಬರಬೇಕಿತ್ತು. ಬೇರೆ ಬೇರೆ ಚರ್ಚೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಎಲ್ಲಿಂದ ಎಲ್ಲಿಗೆ ಚರ್ಚೆ ಹೋಯಿತು, ಎಷ್ಟು ಸಮಯದಲ್ಲಿ ಕಡಿಮೆ ಆಯಿತು, ಇಲ್ಲ ನಿಮ್ಮದು ಕೂಡ ಇವತ್ತು ಚರ್ಚೆಗೆ ಬರ್ತಿತ್ತು. ಆದ ಕಾರಣ ಮಂತ್ರಿಗಳೇ ಒಂದಾದ ತಾವು ಕರೆಸಿ ಅದನ್ನು ಮೀಟಿಂಗ್ ಮಾಡಿ, ಅಥವಾ ಎಸ್ಟಿಮೇಟ್ ಕಮಿಟಿ ಮುಖಾಂತರ ಲಕ್ಷ್ಮಣ್ ಸವದಿ ಅವರು ಹಿರಿಯ ಸದಸ್ಯರಿದ್ದಾರೆ, ಅವರಿಗೆ ಕಲಾಪದ ಬಗ್ಗೆ ನಾನೇನು ಹೇಳೋದ ಅವಶ್ಯಕತೆ ಇಲ್ಲ. ಆಮೇಲೆ ಅವರು ಪ್ರಸ್ತಾಪ ಮಾಡಿರೋಂಥ ವಿಚಾರ ಕೂಡ ಅತ್ಯಂತ ಗಂಭೀರವಾಗಿದೆ. ಮತ್ತು ಈಗ ಬೇಸಿಗೆ ಕಾಲ ಬೇರೆ ಬರ್ತಾ ಇದೆ. ಸೊ ಖಂಡಿತವಾಗಿ ಅವರ ಆತಂಕ ಹೆಚ್ಚೋದು ಸಹಜ. ಮತ್ತು ಆ ಭಾಗದ ಜನರ ನಿರೀಕ್ಷೆ ಕೂಡ ಶಾಸಕರ ಮೇಲೆ ಹೆಚ್ಚಿದೆ. ಅವ್ರು ಯಾವಾಗಲೂ ಕೊಟ್ಟ ಮಾತಂತೆ ಅವ್ರು ನುಡಿದಂತೆ ನಡೀತಾರೆ ಅಂದ್ಬಿಟ್ಟು. ಸೊ ಆದ್ದರಿಂದ ಅವ್ರೇನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಹೇಗೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ಬೋದು ಅಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಧ್ಯಕ್ಷ, NH 2 ಖಾಸಗಿ ಬಿಲ್ ಇದೆ. NH ಸಭಾಧ್ಯಕ್ಷರೇ, ಇದು ಪ್ಲಾನಿಂಗ್ ಮಿನಿಸ್ಟರ್